ಬಹುದಿನಗಳ ಬಳಿಕ ಬೆಂಗಳೂರಿಗೆ ಸ್ಯಾಂಡಲ್ವುಡ್ ಪದ್ಮಾವತಿ ರಿಟರ್ನ್ ಆಗಿದ್ದಾರೆ. ಡೆಲ್ಲಿ ಟು ಬೆಂಗಳೂರಿಗೆ ಅವರು ಬಂದಿಳಿದಿದ್ದಾರೆ. ಮಾನ್ಯತಾ ಟೆಕ್ ಪಾರ್ಕ್ ನಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರ ಸಂವಾದ ಕಾರ್ಯಕ್ರಮ ಇದೆ. ಈ ಸಂವಾದ ಕಾರ್ಯಕ್ರಮದ ಎಲ್ಲಾ ಏರ್ಪಾಡನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಅಂಬರೀಶ್ ಅವರ ಅಂತಿಮ ದರ್ಶನಕ್ಕೂ ಕೂಡ ಬರಲಿಲ್ಲ. ಹೋಗ್ಲಿ, ಎಲೆಕ್ಷನ್ ಆದ ಸಂದರ್ಭದಲ್ಲಿ ಓಟ್ ಹಾಕೋದಕ್ಕೂ ಕೂಡ ಬರಲಿಲ್ಲ. ಆದ್ರೆ ಇವಾಗ ಯಾಕೆ ಪ್ರತ್ಯಕ್ಷರಾಗಿದ್ದಾರಂದ್ರೆ ರಾಹುಲ್ ಗಾಂಧಿ ಅವರ ಸಂವಾದ ಕಾರ್ಯಕ್ರಮ ಬೆಂಗಳೂರಿನ ಮಾನ್ಯತಾ ಟೆಕ್ ಪಾರ್ಕ್ ನಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ಮಾಜಿ ಸಂಸದೆ ರಮ್ಯಾ ಅವರು ಬೆಂಗಳೂರಿನಲ್ಲಿ ಕಾಣಿಸಿಕೊಂಡಿದ್ದಾರೆ. ಕೊನೆಗೂ ಬೆಂಗಳೂರಿಗೆ ಬಂದು ಬಿಟ್ಟಿದ್ದಾರೆ ಮಾಜಿ ಸಂಸದೆ ರಮ್ಯಾ ಮೇಡಮ್ ಅವರು. ಅಂಬಿ ನಿಧನರಾದಾಗ ಬೆಂಗಳೂರು ಇವರಿಗೆ ನೆನಪಾಗ್ಲಿಲ್ಲ. ಅಂಬಿ ಅಂಕಲ್ ಅಂತ ಹೇಳ್ತಾ ಅವ್ರು ಹಿಂದಿಂದೆ ಹೋಗ್ತಿದ್ರು. ಆದ್ರೆ ಅಂಬರೀಶ್ ಅವರ ಅಂತಿಮ ದರ್ಶನವನ್ನೂ ಕೂಡ ಪಡಿಲಿಲ್ಲ. ಎಲೆಕ್ಷನ್ ಟೈಮ್ನಲ್ಲಿ, ಅಸೆಂಬ್ಲಿ ಎಲೆಕ್ಷನ್ ಟೈಮ್ನಲ್ಲಿ ಓಟ್ ಹಾಕೋದಕ್ಕೂ ಕೂಡ ಅವರಿಗೆ ನಮ್ಮ ರಾಜ್ಯ ನೆನಪಾಗ್ಲಿಲ್ಲ. ಮಂಡ್ಯದಿಂದ ಒಂದು ಬಾರಿ ಆರ್ಸ್ ಹೋದ್ರೂ ಕೂಡ ಮಂಡ್ಯದ ಜನರು ಇವರಿಗೆ ನೆನಪಾಗ್ಲಿಲ್ಲ. ಆದ್ರೆ ಇವತ್ತು ಇವರು ಬೆಂಗಳೂರಿನಲ್ಲಿ ಕಾಣಿಸಿಕೊಂಡಿದ್ದಾರೆ. ಕಾರಣ ಬೆಂಗಳೂರಿನಲ್ಲಿರುವಂತಹ ಮಾನ್ಯತಾ ಟೆಕ್ ಪಾರ್ಕ್ ನಲ್ಲಿ ರಾಹುಲ್ ಗಾಂಧಿ ಅವರ ಸಂವಾದ ಕಾರ್ಯಕ್ರಮ ಇದೆ. ಸೊ ಆ ಸಂವಾದ ಕಾರ್ಯಕ್ರಮದ ಎಲ್ಲಾ ಸಿದ್ಧತೆಗಳನ್ನ ಮೇಡಮ್ ನೋಡ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ಬೆಂಗಳೂರಲ್ಲಿ ಕಾಣಿಸಿಕೊಂಡಿದ್ದಾರೆ. ಓಕೆ, ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಮಸೂದ್ ಅವರಿಂದ. ಮಸೂದ್, ಕೊನೆಗೂ ರಮ್ಯಾ ಮೇಡಮ್ ಅವರಿಗೆ ಬೆಂಗಳೂರು ನೆನಪಾಯ್ತಲ್ಲ? ಸದಾ ಬಹಳ ದಿನಗಳ ನಂತರ ನಟಿ ರಮ್ಯಾ ಅವರು ಇವತ್ತು ಬೆಂಗಳೂರಿನಲ್ಲಿ ಕಾಣಿಸಿಕೊಂಡಿದ್ದಾರೆ. ರಾಹುಲ್ ಗಾಂಧಿ ಒಂದು ಸಂವಾದ ಕಾರ್ಯಕ್ರಮ ಇದೆ ಟೆಕ್ಕಿಗಳ ಜೊತೆ ಮಾನ್ಯತಾ ಟೆಕ್ ಪಾರ್ಕ್ ನ ಅಂಬಿ ಥಿಯೇಟರ್ ನಲ್ಲಿ. ಈ ಒಂದು ಕಾರ್ಯಕ್ರಮ ಇನ್ನಷ್ಟೇ ಆರಂಭ ಆಗಬೇಕಾಗಿದೆ. ಈ ಕಾರ್ಯಕ್ರಮಕ್ಕೆ ರಮ್ಯಾ ಅವರು ಕೂಡ ಬಂದಿದ್ದಾರೆ. ಆದ್ರೆ ರಮ್ಯಾ ಅವ್ರ ಮೇಲೆ ಆರೋಪ ಏನಂತಂದ್ರೆ ಹಿಂದಿನ 2 ಚುನಾವಣೆಗಳಿಗೆ ಅವರು ಬಂದಿರಲಿಲ್ಲ. ಮಂಡಲ ಚುನಾವಣೆ ಮತ್ತೆ ಉಪಚುನಾವಣೆ, ಹಾಗೆ ಖುದ್ದು ಅಂಬರೀಶ್ ನಿಧನ ಆದ್ರೂ ಕೂಡ ರಮ್ಯಾ ಅವರು ಬಂದಿರಲಿಲ್ಲ. ಅಂತ ರಮ್ಯಾ ಇವತ್ತು ರಾಹುಲ್ ಗಾಂಧಿ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಿರೋದು ಸಹಜವಾಗಿ ಎಲ್ರಿಗೂ ಅಚ್ಚರಿ ಹಾಕಿದೆ. ಕಾರ್ಯಕ್ರಮ ಇನ್ನಷ್ಟೇ ಆರಂಭ ಆಗ್ಬೇಕಾಗಿದೆ. ಇಲ್ಲಿನ ವ್ಯವಸ್ಥೆಯನ್ನು ಕೂಡ ರಮ್ಯಾ ಅವರು ನೋಡ್ಕೊತಿದ್ದಾರೆ. ಓಕೆ ಮಸೂದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ಸಬಾ ಹಕೀಂ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.